ಜಗತ್ತಿಗೆ ಶುರುವಾಯಿತು ಮತ್ತೊಂದು ಟೆನ್ಷನ್. ಇನ್ನು ಜಗತ್ತಿನ ನರನಾಡಿ ವ್ಯವಸ್ಥೆಗೆ ಕೈ ಹಾಕಿದಂತಹ ಇರಾನ್ ಇಂಟರ್ನೆಟ್ ವ್ಯವಸ್ಥೆಯನ್ನ ಕಟ್ ಮಾಡೋದಕ್ಕೆ ಇದೀಗ ಇರಾನ್ ಪ್ಲಾನ್ ಮಾಡ್ತಾ ಇದೆ. ಹಾರ್ಮುಜ್ ಬಾಬ್ ಅಲ್ ಮುಂದೇಜ್ ಜಲಸಂಧಿಗಳೇ ಅಸ್ತ್ರವಾಗಿದೆ. ಜಲಸಂಧಿಗಳಲ್ಲಿರುವಂತಹ ಅಂಡರ್ ಸಿ ಕೇಬಲ್ ಅನ್ನ ಟಾರ್ಗೆಟ್ ಮಾಡಿ ಪ್ಲಾನ್ ಮಾಡಲಾಗ್ತಾ ಇದೆ. ಬಿಗ್ ಸ್ಕೆಚ್ ಆಗ್ತಾ ಇದೆ ಇರಾನ್. ಹಾರ್ಮುಜ್ ನಲ್ಲಿ ಹಾದು ಹೋಗಿರುವಂತಹ ಕೇಬಲ್ಸ್, ಬಾಬ್ ಅಲ್ ಮಂದೇಜ್ ನಲ್ಲಿರುವಂತಹ ಸಿ ಕೇಬಲ್ಸ್ ಇಲ್ಲಿ ಹಾದು ಹೋಗಿರೋದು. ಸಾವಿರಾರು ಕಿಲೋಮೀಟರ್ ಕೇಬಲ್ಸ್ ಕೆಂಪು ಸಮುದ್ರದ ಆಳದಿಂದ ಹೋಗಿವೆ. 17 ಕೇಬಲ್ಸ್ ವಿಡಿಯೋ ಕಾಲ್ಸು, ಇಮೇಲ್ಸು, ಬ್ಯಾಂಕಿಂಗ್ ವ್ಯವಹಾರ, ಎಐ ಸೇವೆಗಳಿಗೆ ಸಂಬಂಧಪಟ್ಟಂತಹ ದತ್ತಾಂಶ ಕೊಂಡೊಯ್ಯೋದು ಎಲ್ಲ ಕೂಡ ಈ ಸಿ ಕೇಬಲ್ಸೇ ಇದರಿಂದನೇ ಆಗ್ತಾ ಇರೋದು. ಭಾರತದ ವಿದೇಶಿ ಡೇಟಾ ಕನೆಕ್ಷನ್ಗೆ ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಗಲ್ಫ್ನಲ್ಲಿ ಡೇಟಾ ಸೆಂಟರ್ಗಳಿಗಾಗಿ ಅಮೆಜಾನ್, MS, ಗೂಗಲ್ ಎಲ್ಲವೂ ಕೂಡ ಇದನ್ನೇ ಕಟ್ ಮಾಡೋದಕ್ಕೆ ಇದೀಗ ಪ್ಲಾನ್ ಮಾಡ್ತಾ ಇದೆ. ಟ್ರಂಪ್ ಹುಚ್ಚಾಟಕ್ಕೆ ಇದೀಗ ಮತ್ತೊಂದು ಮಜಲನ್ನ ಮುಟ್ಟಲಿದೆ ಯುದ್ಧ. ಜಗತ್ತಿಗೆ ಶುರುವಾಗ್ತಾ ಇದೆ ಇದೀಗ ಮತ್ತೊಂದು ಬಹುದೊಡ್ಡ ಟೆನ್ಷನ್. ಜಗತ್ತಿನ ನರನಾಡಿ ವ್ಯವಸ್ಥೆಗೆ ಕೈ ಹಾಕಿದೆ ಇದೀಗ ಇರಾನ್. ಇಂಟರ್ನೆಟ್ ವ್ಯವಸ್ಥೆಯನ್ನ ಕಟ್ ಮಾಡೋದಕ್ಕೆ ಇರಾನ್ ಪ್ಲಾನ್ ಮಾಡ್ತಾರೆ. ಹಾರ್ಮುಜ್ ಬಾಬ್ ಅಲ್ ಮಂದೇಜ್ ಜಲಸಂಧಿಗಳೇ ಇದಕ್ಕೆ ಅಸ್ತ್ರ. ಜಲಸಂಧಿಗಳಲ್ಲಿರುವಂತಹ ಅಂಡರ್ ಸಿ ಕೇಬಲ್ ಅನ್ನ ಟಾರ್ಗೆಟ್ ಮಾಡಿ ಇದೀಗ ಪ್ಲಾನ್ ಮಾಡಲಾಗ್ತಾ ಇದೆಯಂತೆ. ಟ್ರಂಪ್ನ ಹುಚ್ಚಾಟಕ್ಕೆ ಇದೀಗ ಮತ್ತೊಂದು ಮಜಲು ಮುಟ್ಟಲಿದೆ ಈ ಒಂದು ಯುದ್ಧ. ಇರಾನ್ ಏನಾದರೂ ಕೇಬಲ್ ಕಟ್ ಮಾಡಿದ್ರೆ ಜಗತ್ತಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಭಾರತ ಸೇರಿ ಎಲ್ಲಾ ದೇಶಗಳ ಜನರಿಗೂ ಕೂಡ ಕಷ್ಟ ಸಾಧ್ಯ. ಜಲಸಂಧಿಗಳಲ್ಲಿರುವಂತಹ ಅಂಡರ್ ಸಿ ಕೇಬಲ್ ಅನ್ನ ಟಾರ್ಗೆಟ್ಗೆ ಪ್ಲಾನ್ ಮಾಡ್ತಾ ಇದೆ ಇರಾನ್. ಹಾರ್ಮುಜ್ ಬಾಬ್ ಅಲ್ ಮಂದೇಜ್ ಜಲಸಂಧಿಗಳನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಇಂಟರ್ನೆಟ್ ವ್ಯವಸ್ಥೆಯನ್ನ ಕಟ್ ಮಾಡೋದಕ್ಕೆ ಇದೀಗ ಇರಾನ್ ಪ್ಲಾನ್ ಮಾಡ್ತಾ ಇದೆ. ಇನ್ನು ಇರಾನ್ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದೆ ಅಂದ್ರೆ ಯಾಕಾಗಿ ಆ ಸಿ ಕೇಬಲ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ, ಅದರಿಂದ ಏನೆಲ್ಲ ತೊಂದರೆಗಳನ್ನ ಫೇಸ್ ಮಾಡಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಹಾರ್ಮುಜ್ ನಲ್ಲಿ ಈ ಒಂದು ಕೇಬಲ್ ಹಾದು ಹೋಗಿರುವಂಥದ್ದು. ಬಾಬ್ ಅಲ್ ಮಂದೇಜ್ ನಲ್ಲಿರುವಂತಹ ಸಿ ಕೇಬಲ್ ಇದಾಗಿರುತ್ತೆ. ಇಲ್ಲಿ ಹಾದು ಹೋಗಿರೋದು ಸಾವಿರಾರು ಕಿಲೋಮೀಟರ್ ಕೇಬಲ್ಸ್. ಇನ್ನು ಕೆಂಪು ಸಮುದ್ರದ ಆಳದಿಂದ ಹೋಗಿದೆ 17 ಕೇಬಲ್ಸ್ ಅಂತ ಹೇಳಲಾಗ್ತಾ ಇದೆ. ಟೋಟಲ್ ಆಗಿ 17 ಕೇಬಲ್ಸ್ ಹಾದು ಹೋಗಿದೆ, ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಇರುವಂಥದ್ದು. ಇನ್ನು ವಿಡಿಯೋ ಕಾಲ್ಸ್ ಆಗಿರ್ಬೋದು, ಇಮೇಲ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ವ್ಯವಹಾರ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಕನೆಕ್ಷನ್ ಇರುತ್ತೆ. ಎಐ ಸೇವೆಗಳಿಗೆ ಸಂಬಂಧಪಟ್ಟಂತಹ ದತ್ತಾಂಶವನ್ನು ಕೂಡ ಕೊಂಡೊಯ್ಯೋದು ಇದೇ ಕೇಬಲ್ಸ್ ಮುಖಾಂತರ. ಯುರೋಪ್, ಏಷ್ಯಾ, ಆಫ್ರಿಕಾದ ಇಂಟರ್ನೆಟ್ ಟ್ರಾಫಿಕ್ಗೆ ಇದೇ ಮುಖ್ಯವಾದಂತಹ ಕನೆಕ್ಟಿವಿಟಿ ಕೇಬಲ್ ಆಗಿರುತ್ತೆ. ಭಾರತದ ವಿದೇಶಿ ಡೇಟಾ ಕನೆಕ್ಷನ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್. ಗಲ್ಫ್ನಲ್ಲಿ ಡೇಟಾ ಸೆಂಟರ್ಗಳಿಗಾಗಿ ಅಮೆಜಾನ್, MS, ಗೂಗಲ್ ಹೂಡಿಕೆ ಜೊತೆಗೆ ಏಷ್ಯಾ, ಆಫ್ರಿಕಾ ಖಂಡದ ಯೂಸರ್ಸ್ ಆಗಿರ್ಬೋದು ಮಾರ್ಕೆಟ್ ಜೊತೆ ಕೇಬಲ್ಸ್ ಮೂಲಕ ಸಂಪರ್ಕವನ್ನ ಹೊಂದಿದ್ದಾರೆ. ಇದೆಲ್ಲವೂ ಕೂಡ ಕಟ್ಟಾಗುತ್ತೆ. ಜಗತ್ತಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಕಷ್ಟ ಸಾಧ್ಯ ಇದನ್ನೇನಾದರೂ ಟಾರ್ಗೆಟ್ ಮಾಡಿ ಕಟ್ ಮಾಡಿದ್ರೆ.